ಏನ್ರಿ ಇದು ನಿಮ್ ಹೊಸ ಅವತಾರ? ನೀವೇ ತಾನೇ? ಶೇಖರಿ ಅಣ್ಣ, ಜಗ್ಗಿ ಬಂದು ನಿಮ್ಮ ಮನೆ ಹತ್ರ ಗಲಾಟೆ ಮಾಡ್ತಾ ಇದ್ದಾನೆ. ನಿಮ್ಮ ಅಮ್ಮ ಬೇಗ ಬರೋಕೆ ಹೇಳಿದ್ರು. ಬನ್ನಿ ಬನ್ನಿ. ಹಾಳಾದವನು ಬದುಕೋಕ್ ಬಿಡಲ್ಲ. ಏನೋ ಒಂದು ಹೊಸ ರಗಳೆ ತೆಗ್ದಿರ್ತಾನೆ. ಲೋ ವೆಂಕಟೇಶ, ಇದ್ರ ತೊಟ್ಟು ತೆಗೆದು ಹುರಿದಿಡೋ. ಪಾರ್ಪತ್ತೆಗಾರ ಕೇಳಿದ್ರೆ ಮನೆಗೆ ಹೋಗಿದ್ದೀನಿ ಅಂತ ಹೇಳ್ಬೇಡ, ಬರ್ತೀನಿ. ರಾಜಮಾತೆ ರಾಜಲಕ್ಷ್ಮಿ ಅವರೇ, ಒಪ್ಪಿಸ್ಕೋಬೇಕು ಈ ಫಲತಾಂಬೂಲನ. ಏನೋ ಇದೆಲ್ಲ? ಹೆಣ್ಣು ಕೇಳೋದಕ್ಕೆ ಹೋದಾಗ ಬರಿಗೈಲಿ ಹೋಗಬಾರ್ದು, ಫಲತಾಂಬೂಲದ ಸಮೇತ ಹೋಗಬೇಕು ಅಂತ ನಿಮ್ಮಂತ ಹಿರಿಯರೇ ಹೇಳಿದ್ದಾರೆ. ಒಪ್ಪಿಸ್ಕೊಳ್ಳಿ. ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಇದರಲ್ಲಿ ಹುಡುಗಾಟ ಎಂಥದ್ದೇ ಸುನೀತಾ? ನಾನೇನು ಮುದುಕನ? ಮದುವೆ ಆಗಿದ್ರು ಗೃಹಸ್ಥ ಅಲ್ಲ, ಹೆಂಡತಿ ಇದ್ರು ಗಂಡ ಅಲ್ಲ. ನನಗಿನ್ನೂ ವಯಸ್ಸಿದೆ, ಶಕ್ತಿ ಇದೆ, ಪೌರುಷ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆಸೆ ಇದೆ, ಇನ್ನೂ ಪ್ರೀತಿ ಇದೆ. ನಾನು ಕೇಳೋದ್ರಲ್ಲಿ ತಪ್ಪೇನೇ ಇದೆ? ಮರ್ಯಾದೆ ಇದೆಯಾ ನಿಮ್ಗೆ? ಹುಚ್ಚಿಗೆ ಹಿಡಿದಿದ್ಯಾ? ಏನ್ ಕತೆ? ನಾನು ಇನ್ನೂ ಬದುಕಿದ್ದೀನಿ. ಅದಕ್ಕೆ ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ. ಅದಕ್ಕೆ ಉತ್ತರ ಕೊಡಬೇಕಾದವಳು ನೀನಲ್ಲ. ಈ ವಂಶದ ಹಿರಿಯ ಮುತ್ತೈದೆ ನೀವು. ರಾಜಮಾತೆ ರಾಜಲಕ್ಷ್ಮಿ ಅವರೇ, ನೀವು ಮಾತಾಡಿ. ಏನೋ ಮಾತಾಡೋದು? ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದೆಯಲ್ಲ, ನೀನೇ ಮಾತಾಡು. ಅಪ್ಪಣೆ. ನಿಮಗೆ ಯಾರಿಗೂ ಅಭ್ಯಂತರ ಇಲ್ಲ ಅನ್ನೋದಾದರೆ ನಿಮ್ಮ ಮನೆಗೆ ಬಂದಿರೋ ಆ ಬಡ ಹುಡುಗಿ ಜಾಜಿನ ನಾನು ಮದುವೆ ಆಗ್ತೀನಿ. ನೀವೆಲ್ಲರೂ ಒಮ್ಮತದಿಂದ ಒಪ್ಪಿ ದಾರಿ ಎರೆದು ಅವಳನ್ನು ಮದುವೆ ಮಾಡಿಕೊಡಿ. ನಾನು ಪ್ರೀತಿಯಿಂದ ನೋಡ್ಕೋತೀನಿ. ನಾವಿಬ್ಬರೂ ಒಟ್ಟಿಗೆ ಬಾಳ್ವೆ ಮಾಡ್ತೀವಿ. ಆ ಪರದೇಶಿಗೆ ನಾನು ಬಾಳ್ಕೊಡ್ತೀನಿ. ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ಬಂದ್ಯಾ? ಅಲ್ಲಿಗೆಲ್ಲ ಕೇಳಿಸ್ಕೊಂಡಿದ್ಯಾ ಅನ್ನಂಗಾಯ್ತು. ಇನ್ನೊಂದು ಸಾರಿ ಗಂಟ್ಲರ್ಕೊಳ್ಳೋದು ತಪ್ಪಪ್ಪ. ನಾನೇನು ತಪ್ಪು ಕೇಳ್ತಿಲ್ವಲ್ಲ ಶಡ್ಕ, ಬಾಳ್ಕೊಡ್ತೀನಿ ಅವಳಿಗೆ. ಏಯ್, ಮೊದಲು ನೀನು ಬಾಳೋದನ್ನ ಕಲ್ತು ನಿನ್ನ ಸಂಸಾರನ ಬಾಳಿಸು. ಸುನೀತನಿಂದ ಯಾವ ಸುಖವೂ ಇಲ್ಲ, ಇನ್ನು ಸಂತಾನ ಭಾಗ್ಯವಂತೂ ಮೊದಲೇ ಇಲ್ಲ. ನೀನೇ ಯೋಚನೆ ಮಾಡಪ್ಪ, ನಾನು ಯಾಕೆ ಎರಡನೇ ಮದುವೆ ಆಗಬಾರ್ದು? ಜಗ್ಗಿ, ನನ್ನ ತಂಗಿ ಸುನೀತಾ ಇನ್ನೂ ಬದುಕಿದಾಳೆ. ಅವಳು ಬದುಕಿರೋವಾಗ್ಲೇ ಇನ್ನೊಂದು ಮದುವೆ ವಿಷಯ ಅವಳ ಎದುರುಗಡೆನೆ ಮಾತಾಡ್ತೀಯ? ಇದು ಸರಿನಾ? ನಿಮಗೂ ಈ ನನ್ನ ಷಡ್ಕ ಶೇಖರಿಗೂ ಮದುವೆ ಆಗಿ 3 ವರ್ಷ ಮಕ್ಕಳೇ ಇರಲಿಲ್ಲ. ಆಗ ರಾಜಮಾತೆ ರಾಜಲಕ್ಷ್ಮಿ ಅವ್ರು ಏನು ಮಾಡಿದ್ರು? ತಮ್ಮ ವಂಶ ನಿಂತೋಗುತ್ತಲ್ಲ ಅಂತ ನಿಮ್ಮ ತಂಗಿ ಸುನೀತಾನ ನಿಮ್ಮ ಗಂಡಂಗೆ 2ನೇ ಮದುವೆ ಮಾಡೋದಕ್ಕೆ ನೋಡಿದ್ರು. ನಮ್ಮ ಸುನೀತಾ ದೇವಿ ಅವರಿಗೆ ಹೇಗೂ ಶೇಖರಿ ಅವ್ರ ಮೇಲೆ ಮೊದಲೇ ಪ್ರೀತಿ ಇತ್ತು. ಈಗ 2ನೇ ಸಲ ಅವಕಾಶ ಸಿಕ್ತಲ್ಲ ಶೇಖರಿ ಜೊತೆ ಮದುವೆ ಆಗೋದಕ್ಕೆ. ಈಗ ಮತ್ತೆ ಶೇಖರಿ ಜೊತೆ ಪ್ರೇಮಾಂಕುರವಾಗಿ ಕನಸಿನಲ್ಲೇ ಪ್ರೇಮಗೀತೆ ಹಾಡೋದಕ್ಕೆ ಶುರು ಮಾಡಿದ್ರು. ನಿಮಗೆ ಮನಸಾರ ಒಪ್ಪಿಗೆ ಇಲ್ಲದೆ ಇದ್ರು ಬೇರೆ ಯಾವಳೋ ಬಂದು ಸೌತಿ ಆಗೋದಕ್ಕಿಂತ ನನ್ನ ತಂಗಿನೇ ಬಂದರೆ ಒಳ್ಳೇದು ಅಂತ ಒಪ್ಪಿಗೆ ಕೊಟ್ರಿ. ನೀವು ಬದುಕಿದ್ದಾಗಲೇ ನಿಮ್ಮ ಗಂಡನಿಗೆ 2ನೇ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ರಿ. ಈ ಸಂದರ್ಭದಲ್ಲಿ ನೀವು ನನ್ನನ್ನು ಈ ಪ್ರಶ್ನೆ ಕೇಳೋದು ಎಷ್ಟ್ರಿ ಸರಿ? ಇದುವರೆಗೂ ನಾನು ಹೇಳಿದ್ದೆಲ್ಲ ಸರಿ ಇದೆ ತಾನೇ? ಮುಂದೆ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂತ ಈ ಕತೆಗೆ ಒಂದು ಹೊಸ ತಿರುವು ಸಿಕ್ತು. ಇನ್ನೇನು ಸುನೀತಾ ಶೇಖರಿ ಮದುವೆ ಆಗೇ ಬಿಡ್ತು ಅನ್ನೋಷ್ಟರಲ್ಲಿ ತಾವು ಗರ್ಭಿಣಿ ಆಗ್ತೀರಿ. ಅಲ್ಲಿಗೆ ಮದುವೆ ರದ್ದಾಯ್ತು. ಮದುವೆ ಮಾಡಿಕೊಂಡ್ರೆ ಆಗ್ತಿದ್ದ ನಷ್ಟಕ್ಕಿಂತ ಮದುವೆ ರದ್ದಾದ ನಷ್ಟವೇ ಜಾಸ್ತಿ ಆಯ್ತು ಪಾಪ. ಆಯ್ತಲ್ಲ ಪುರಾಣ ಓದಿದ್ದು, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಲ್ಲೇ ಇರೋದು ಶಡಿಕ್ರೆ ವಿಚಾರ. ನನ್ನ ಹೆಂಡತಿ ಅನ್ನಿಸ್ಕೊಂಡೋಳು ನಿಮಗೆ ಆವಾಗ ಕೊಟ್ಟ ಮನಸ್ಸನ್ನ ಇನ್ನೂ ಅಲ್ಲೇ ಬಿಟ್ಟಿದ್ದಾಳೆ. ಯಾವಾಗ ಬೇಕಾದರೂ ಲಾಭ ಪಡ್ಕೋಬಹುದು ಅಂತ. ಜಗ್ಗಿ, ಇದು ಅತಿ ಆಯ್ತು. ರಾಜಮಾತೆ ರಾಜಲಕ್ಷ್ಮಿ ಅವರೇ, ನಿಮ್ಮ ಸೊಸೆಗೆ ತನ್ನ ಗಂಡನಿಗೆ 2ನೇ ಮದುವೆ ಆಗೋಕೆ ಮೊದಲೇ ಮಕ್ಕಳಾಗೋ ಭಾಗ್ಯ ಇತ್ತು.
ಆದ್ರೆ ಈಗ ಸುನೀತಾಗೆ ಖಚಿತ ಆಗಿದೆಯಲ್ಲ ಮಕ್ಕಳಾಗೋದಿಲ್ಲ ಅಂತ. ನಮ್ಮ ವಂಶ ಬೆಳೆದೇ ಇದ್ರೆ ನಮ್ಮಮ್ಮ ಸತ್ತ ಮೇಲೆ ಅಂತರ್ ಪಿಶಾಚಿಯಾಗಿ ಬಂದು ನನ್ನ ಕಾಡ್ತಾಳೆ. ನನಗಲ್ಲದೆ ಹೋದ್ರೂ ನಮ್ಮ ತಾಯಿ ಋಣ ತೀರ್ಸೋಕ್ಕಾದ್ರೂ ನಮ್ಮ ವಂಶ ಬೆಳೆಸ್ಬೇಕಲ್ವಾ ನಾನು? ವಂಶ ಬೆಳಿಬೇಕು ಅಂದರೆ ನಾನು ಬೇರೆ ಮದುವೆ ಆಗಲೇಬೇಕಲ್ವಾ?